ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಯವಿಟ್ಟು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ರಿಲೇಟಿವ್ ಯಾರು ಜಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಒಂದು ಜಾಗ ಮಾರಾಟಕ್ಕೆ ಬಂದಿದೆ. 1 ಎಕರೆ 33 ಗುಂಟೆ ಬರುತ್ತೆ ಜಾಗ. ನೋಡಿ ಸರ್, ಇದೇ ಜಾಗ 1 ಎಕರೆ 33 ಗುಂಟೆ ಬರ್ತಕ್ಕಂಥ ಜಾಗ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಇದು ಬೇಗೂರು ಸರೌಂಡಿಂಗ್ ಬರ್ತಕ್ಕಂಥ ಜಾಗ. ಡೈರೆಕ್ಟ್ ಜಮೀನ್ವರೆಗೂ ಮ್ಯಾಪ್ ರೋಡ್ ಇದೆ. ನೀವು ಯಾವ ಜಮೀನು ಮೇಲೆ ಹೋಗೋಂಥ ಅಬ್ಜೆಕ್ಷನ್ ಇಲ್ಲ. ಇದು 1 ಎಕರೆ 33 ಗುಂಟಲ್ಲಿ 1 ಎಕರೆ ಬೇಕಾದರೂ ಕೊಡ್ತಾರೆ, ಇಲ್ಲ ಟೋಟಲಿ ಲಮ್ಸಮ್ 1 ಎಕರೆ 33 ಗುಂಟನೂ ತೊಗೋತೀನಿ ಅಂದರೂ ತೊಗೋಬೋದು. ವಿಲೇಜ್ಗೆ ಜಸ್ಟ್ ಒಂದು 500 ಮೀಟರ್ ಡಿಸ್ಟೆನ್ಸಲ್ಲಿರೋಂಥ ಜಾಗ. ನೀವು ಆರಾಮ್ಸೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ಆರಾಮ್ಸಾಗಿದೆ ಜಾಗ. ಸೂಪರ್ ಜಾಗ ಬರುತ್ತೆ. ಲಾಸ್ಟಲ್ಲಿ ಡೆಡ್ ಎಂಡು ತೇವರಿ ಕಾಣಿಸ್ತದಲ್ಲ, ಅಲ್ಲಿವರೆಗೂ ಬರುತ್ತೆ. 1 ಎಕರೆ 33 ಗುಂಟೆ. ಬೇಕು ಅಂದರೆ ಆವಾಗಲೇ ಹೇಳ್ದಂಗೆ ಫುಲ್ಲು ತೊಗೋತೀನಿ ಅಂದರೆ 1 ಎಕರೆ 33 ತೊಗೋಬೋದು. ಬೇಡ ಸರ್ ನಮ್ಗೆ 1 ಎಕರೆನೇ ಸಾಕು ಅಂದರೆ 1 ಎಕರೆನೂ ಕೂಡ ಕೊಡ್ತಾರೆ. ಇದು ವಿಲೇಜ್ಗೆ ಜಸ್ಟ್ ಒಂದು 500 ಮೀಟರ್ ಆಗುತ್ತೆ. ಇದು ನಿಮಗೆ ಬೇಗೂರು ಸರೌಂಡಿಂಗ್ ಬರ್ತಕ್ಕಂಥ ಜಾಗ. ಬೇಗೂರು ಟೌನ್ಗೆ ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಬೇಗೂರು ಟೌನೇ ನಿಮಗೆ 5 ಕಿಲೋಮೀಟ್ರ್ ಆಗುತ್ತೆ. ಗುಂಡ್ಲುಪೇಟೆಗೆ ಏನೋ ಹೋಗಿಲ್ಲ. ಇಲ್ಲಿಂದ ನಿಮಗೆ ಗುಂಡ್ಲುಪೇಟೆಗೆ ಒಂದು 25 ಕಿಲೋಮೀಟ್ರ್ ಆಗುತ್ತೆ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಇದು ನಿಮಗೆ ಮೈಸೂರು ಕಡೆಗೆ, ಮೈಸೂರು ಮತ್ತು ನಂಜನಗೂಡಿಗೆ ನಿಯರ್ ಆಗುತ್ತೆ. ಮೈಸೂರು ನಿಮ್ಮ RMC ರಿಂಗ್ ರೋಡ್ ಏನಿದೆ ಅಲ್ಲಿಗೆ ಒಂದು 45 ಕಿಲೋಮೀಟ್ರು ಮೈಸೂರು ರಿಂಗ್ ರೋಡು. ಟೌನ್ ಲಿಮಿಟ್ಗೆಲ್ಲ ಹೇಳೋಕ್ಕೆ ಬರೋಲ್ಲ. ಮೈಸೂರು ರಿಂಗ್ ರೋಡ್ ಏನಿದೆ ಅಲ್ಲಿ ಕರೆಕ್ಟಾಗಿ ಒಂದು 45 ಕಿಲೋಮೀಟ್ರ್ ಇದೆ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ 180 ಕಿಲೋಮೀಟ್ರು ಬ್ಯಾಂಗ್ಳೂರು ಬರುತ್ತೆ. ನೋಡಿ ಸರ್, ಯಾರು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟು ಓನರ್ ಹತ್ರ RTC ಓಡರ್ ಯಾರಿದ್ರೆ ಅವ್ರ ಹತ್ರ ಕೂರಿಸ್ಕೊಡ್ತೀನಿ ನಿಮಗೆ. ಆಮೇಲೆ ವಿಲೇಜ್ಗೆ ಸೆಕ್ಯೂರು ಸರ್. ವಿಲೇಜ್ಗೆ ಜಸ್ಟ್ ಒಂದು 500 ಮೀಟರ್ ಅಂತರದಲ್ಲಿದೆ ಜಾಗ. ಮಾತ್ರ ಹಳ್ಳಿ ಅದ್ಭುತವಾಗಿದೆ ಜಾಗ. ಜನರಲ್ ಕ್ಯಾಟಗಿರಿ. ಇದು ರೈತರ ಹತ್ರ ಇರೋಂಥ ಪ್ರಾಪರ್ಟಿ. ನೀವೇನಾದರೂ ರೈಟ್ ಎಲ್ಲ ಫೈನಲ್ ಮಾಡ್ಕೋಬೇಕು ಅಂದರೆ ರೈತರ ಹತ್ರನೇ ಫೈನಲ್ ರೈಸ್ ಮಾಡ್ಕೋಬೇಕು ರೈಟು. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಜಾಗ. ವಿಲೇಜಿಂದ ಜಸ್ಟ್ ಒಂದು 500 ಮೀಟರ್ ಅಂತರದಲ್ಲೇ ಇರೋದು ಜಾಗ. ಆಮೇಲೆ ಬಸ್ ರೂಟು ಸರ್, ನೀವು ಬಂದರೆ ಡೈರೆಕ್ಟು 2 ಕಡೆಯಿಂದ ದಾರಿ ಇದೆ. ನೀವು ಯಾವ ಕಡೆಯಿಂದನೂ ಬರ್ಬೋದು. ನೋಡಿ, ಒಳ್ಳೆ ಅದ್ಭುತವಾಗಿದೆ ಜಾಗ ಮಾತ್ರ. ನಿಮಗೆ ಖರಾಬು ಕೂಡ ಸಿಗುತ್ತದೆ. ಖರಾಬು ನಿಮಗೆ ಹೆಚ್ಚು ಕಮ್ಮಿ ಒಂದು ಅರ್ಧ ಎಕರೆ ಗಂಟು ಖರಾಬು ಸಿಗುತ್ತೆ. ನೀವು ಬೇಕಾದ್ರೆ ಅದನ್ನು ಕೂಡ ಅಕ್ವೈರ್ ಮಾಡ್ಕೋಬೋದು. ಬೇಡ ಸರ್ ನಮ್ಗೆ RTC ಏನಿದೆ ಅದಕ್ಕೆ ಸಾಕು ಅಂದರೆ ಅದನ್ನು ಕೂಡ ಮಾಡ್ಕೋಬೋದು. ನೋಡಿ, ಇದು ಒಳಗಡೆ ಏನು ಮರಗಳು ಕಾಣಿಸ್ತಾ ಇದೆ ನೋಡಿ. ಅಲ್ಲೊಂದಷ್ಟು ಟೀ ಕುಡ್ ಇದೆ. ಅದು ಟೀ ಕುಡ್ ಅವರೇ ಮನೆ ಕಟ್ ಮಾಡ್ಕೋತೀನಿ ಅಂತ ಹೇಳಿದ್ದಾರೆ. ಈ ಮರಗಳು ಏನಿದೆ ಎಲ್ಲ ಜಮೀನು ಅವ್ರು ಏನಿದೆ ಅವರೇ ಕಟ್ ಮಾಡ್ಕೋತಾರೆ. ನಿಮಗೆ ಖಾಲಿ ಲ್ಯಾಂಡ್ ಬಿಟ್ಕೊಡ್ತಾರೆ ಅವರು. ಇಲ್ಲ ಮರಗಳು ಬೇಕು ಅಂದರೆ ಅದನ್ನು ಸೇರಿಸಿ ಕೂಡ ಮಾತಾಡ್ತಾರೆ ಅವರು ರೈಟು. ನೋಡೋಣ ಮರಗಳದ್ದು ಏನಿದೆ ಅದನ್ನು ಬೇಕಾದ್ರೆ ಆಮೇಲೆ ಮಾತುಕತೆಯಲ್ಲಿ ಬೇಕಾದ್ರೆ ಮಾತಾಡೋಣ. ನೀವೇ ಬೇಕೋ ನೀವ್ಯಾರು ಇಟ್ಕೊಳ್ಳಿ, ಇಲ್ಲ ಅವ್ರ್ಯಾರು ಇಟ್ಕೊಳ್ಳಿ, ಅದೇನು ಸಮಸ್ಯೆ ಇಲ್ಲ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಆದರೆ ನಿಮಗೆ ಯಾವುದು ಡಿಸ್ಟರ್ಬೆನ್ಸ್ ಇಲ್ಲದೆ ಆರಾಮಾಗಿ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ಒಳ್ಳೆ ಜಾಗ. ಒಳ್ಳೆ ಕೆಂಪು ಮಣ್ಣು ಬರುತ್ತೆ ಜಾಗ. ಜನರಲ್ ಕ್ಯಾಟಗಿರಿ. RTC ಹೋಲ್ಡರ್ ಒಬ್ಬರೇ ಇರೋದು. 1 ಎಕರೆ 33 ಗುಂಟೆ ಬರುತ್ತೆ. ಜಾಗ ಒಳ್ಳೆ ನಿಮಗೆ ಬಾಲ್ ಸ್ಟೆಪಲ್ಲಿ ಬರುತ್ತೆ. ತುಂಬ ಚೆನ್ನಾಗಿದೆ ಜಾಗ. ಬಸ್ ರೂಟಿಂದ ಜಸ್ಟ್ ಒಂದು 500 ಮೀಟ್ರು ಮೆಟ್ಲಿಂಗ್ ಬರ್ಬೇಕಾಗುತ್ತೆ. ನೀವು ಜಮೀನವರೆಗೂ ಮ್ಯಾಪ್ ರೋಡ್ ಇದೆ. ನೀವು ಯಾವ ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ. ಜಾಗ ಮಾತ್ರ ಸೂಪರ್ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋ ಕಾಲ್ ಮಾಡಿ. ಡೈರೆಕ್ಟು RTC ಓಡರ್ ಯಾರಿದ್ದಾರೆ ಅವ್ರನ್ನೇ ಮಾತುಕತೆ ಕೂರಿಸ್ಕೊಡ್ತೀನಿ ನಿಮಗೆ. ನಮ್ಮದು 2% ಕಮಿಷನ್ ಇರುತ್ತೆ. ನೋಡಿ, ಒಂದು ಟೀ ಕುಡ್ ಮರನೂ ಕೂಡ ಇದೆ. ಬೇಕು ಅಂದರೆ ಓನರ್ ಹತ್ರ ಮಾತಾಡಿ ಬಿಡಿಸ್ಕೊಳ್ಳೋರು ಇಂಥದ್ದನ್ನು. ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ಒಳ್ಳೆ ಜಾಗ ಸರ್. ಆಮೇಲೆ ನಿಮಗೆ ಒಳ್ಳೆ ವಾಟರ್ ಬೆಲ್ಟ್ ಇರೋಂಥ ಏರಿಯಾ. ಯಾಕೆಂದರೆ ನಿಮ್ಗೆ ಇಲ್ಲೆಲ್ಲ ಬರೀ ಒಂದು 100, 150 ಅಡಿ, 200 ಅಡಿ ಒಳಗಡೆ ಎಲ್ಲ ನಿಮಗೆ ವಾಟರ್ ಬೆಲ್ಟ್ ತುಂಬ ಚೆನ್ನಾಗಿದೆ. ಪಕ್ಕದಲ್ಲೂ ಕೂಡ ಒಂದು ದೊಡ್ಡ ಲೇಕ್ ಇದೆ. ಇದೇನು ಕಾಣಿಸ್ತಿದೆ ನೋಡಿ, ಅದು ಲೇಕ್ ಇದೆ. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋ ಕಾಲ್ ಮಾಡಿ. ಡೈರೆಕ್ಟು ಓನರ್ ಹತ್ರನೇ ಸೆಟ್ಟಿಂಗ್ ಕೊಡ್ತೀನಿ. RTC ಬಂದು ಸಿಂಗಲ್ RTC ಬರುತ್ತೆ. 1 ಎಕರೆ 33 ಗುಂಟೆ. ಓಕೆ ಸರ್, ಥ್ಯಾಂಕ್ ಯು.